ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, PGCET 2023 ಎಕ್ಸಾಮ್ ಈ ವರ್ಷದಲ್ಲಿ ನಡೆಯಲಿದೆ. ಸೊ ಯಾರ್ಯಾರು MBA ಹೋಗ್ಬೇಕಂತಿರ್ತೀರಾ, MCA ಹೋಗ್ಬೇಕಂತಿರ್ತೀರಾ, MTech ಗೆ ಈ ತರ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಗಳಿಗೆ ಹೋಗ್ಬೇಕಂತಿರ್ತೀರಾ, ಅವರೆಲ್ಲರೂ ಸಹ ಕರ್ನಾಟಕದ PGCET ಎಕ್ಸಾಮ್ಸ್ ಅನ್ನ ತಗೊಳ್ತೀರಾ. ಸೊ ಹಾಗಾಗಿ ಈಗ ನೀವೇನ್ 6ನೇ ಸೆಮ್ ಅಲ್ಲಿ ಇರ್ತೀರಾ ಅಥವಾ ಫೈನಲ್ ಇಯರ್ ಅಲ್ಲಿ ಇರ್ತೀರಾ, ಸೊ ಈಗಿಂದನೇ ನೀವು ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಹೋದ್ರೆ ಸೊ ನೀವು ಡಿಗ್ರಿ ಎಕ್ಸಾಮ್ಸ್ ಮುಗಿಸ್ತಿದ್ದಂಗೆ ನೀವು PGCET ಎಕ್ಸಾಮ್ ಏನ್ ಕೊಡ್ತೀರಾ, ಸೊ ಅದನ್ನ ಸೂಕ್ತ ರೀತಿಯಲ್ಲಿ ಅಟೆಂಡ್ ಮಾಡಬಹುದು. ಸೊ ಒಳ್ಳೆ ರ್ಯಾಂಕಿಂಗ್ ಅನ್ನ ಪಡ್ಕೋಬಹುದು. ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗೆ ಒಳ್ಳೆ ಕಾಲೇಜಸ್ ಗಳಿಗೆ ಹೋಗಬಹುದು. ಸೊ ಸ್ನೇಹಿತರೆ, ಹಾಗಾಗಿನೇ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಿಮ್ಗಾಗಿ PGCET ಚಾನೆಲ್ ನಲ್ಲಿ ನಿಮಗೆ ಹಲವಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿಡಿಯೋಸ್ ಅನ್ನ ಮಾಡಿದ್ದಾರೆ. ಸೊ ಹಾಗಾಗಿ 2022ರಲ್ಲಿ ನಡೆದಂತಹ PGCET ಪರೀಕ್ಷೆಯ GK ಸೆಕ್ಷನ್ ಅನ್ನು ನಾನು ನಿಮಗೆ ಇವತ್ತು ಹೇಳ್ಕೊಂತ ಬರ್ತಾ ಇದ್ದೇನೆ. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದೆ. ಸೊ ಇದು ಮುಂಬರುವಂತಹ ಏನ್ ಎಕ್ಸಾಮ್ ಇದೆ, ಸೊ ಅದಕ್ಕೆ ಉಪಯುಕ್ತವಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ ನಾವು ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ನೋಡ್ಬೇಕಾಗುತ್ತೆ. ಯಾವ ರೀತಿ ಅಪ್ರೋಚ್ ಇತ್ತು, ಯಾವ ರೀತಿ ಪ್ಯಾಟರ್ನ್ ಇದೆ, ಟ್ರೆಂಡ್ ಯಾವ ತರ ಕೇಳ್ತಾ ಇದಾರೆ ಕ್ವಶನ್ಸ್ ಅಂತ. ಸೊ ದಟ್ ಅದನ್ನ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಪ್ರಿಪರೇಷನ್ಸ್ ಅನ್ನ ಮಾಡಿದ್ರೆ ಸೂಕ್ತ ರೀತಿಯಲ್ಲಿ ಪ್ರಿಪರೇಷನ್ಸ್ ನ ಮಾಡ್ಕೊಳ್ತಾ ಆಗ್ಬರುತ್ತೆ ಸ್ನೇಹಿತರೆ. ಸೊ ಈಗ ಒಂದೊಂದೇ ಕ್ವಶನ್ಸ್ ಅನ್ನ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡೋಣ. ಸೊ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ, ಸೊ ದ ಗ್ಲೋಬಲ್ ಕೀಪರ್ ಅವಾರ್ಡ್ಸ್ ಇಸ್ ಗಿವನ್ ಬೈ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದೊಂದು ಬಹಳ ಪ್ರಮುಖವಾದಂತಹ ಟಾಪಿಕ್. ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಮುಖವಾಗಿ PGCET ಅಲ್ಲಿ ಅವಾರ್ಡ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಅವಾರ್ಡ್ಸ್ ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ನೋಡಿ ನಮಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಇದೆ, ನ್ಯಾಷನಲ್ ಅವಾರ್ಡ್ಸ್ ಇದೆ, ಸ್ಟೇಟ್ ಅವಾರ್ಡ್ಸ್ ಇದೆ. ಸೊ ಇವನ್ನೆಲ್ಲವೂ ಕೂಡ ಓದ್ಬೇಕಾಗತ್ತೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ, ಈಗ ನಿಮ್ಗೆ ನ್ಯಾಷನಲ್ ಅವಾರ್ಡ್ಸ್ ಅಲ್ಲಿ ಭಾರತ್ ರತ್ನವನ್ನ ಕೊಡ್ತಾರೆ, ಪದ್ಮಶ್ರೀ ಅವಾರ್ಡ್ಸ್ ನ ಕೊಡ್ತಾರೆ. ಸೊ ಅಥವಾ ಸೈನ್ಸ್ ಗೆ ಕೊಡುವಂತ ಅವಾರ್ಡ್ ಆಗಿರ್ಬೋದು, ಅಥವಾ ಆರ್ಟ್ ಗೆ ಕೊಡುವಂತ ಅವಾರ್ಡ್ ಆಗಿರ್ಬೋದು. ಜೊತೆಗೆ ಇನ್ನು ಸ್ಟೇಟ್ ಅವಾರ್ಡ್ ಅಲ್ಲಿ ನಿಮ್ಗೆ ಕರ್ನಾಟಕ ರತ್ನ ಅವಾರ್ಡ್ ಗೊತ್ತಿರುತ್ತೆ. ಅದೇ ತರ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಆಗಿರ್ಬೋದು. ಅಥವಾ ಇನ್ನು ಇಂಟರ್ನ್ಯಾಷನಲ್ ಹೋಗೋದಾದ್ರೆ ನೋಬೆಲ್ ಪ್ರೈಸ್ ಆಗಿರ್ಬೋದು, ಆಸ್ಕರ್ ಪ್ರೈಸ್ ಆಗಿರ್ಬೋದು, ಗ್ರಾಮಿ ಆಗಿರ್ಬೋದು. ಈ ರೀತಿ ಹಲವಾರು ಅವಾರ್ಡ್ಸ್ ಪ್ರತಿ ವರ್ಷನೂ ಕೂಡ ಕೊಡ್ತಾ ಬರ್ತಾರೆ. ಸೊ ಹಾಗಾಗಿ ನೀವು ಆ ಅವಾರ್ಡ್ಸ್ ಗಳ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಅನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅವಾರ್ಡ್ಸ್ ಅಲ್ಲಿ ನೀವು ಇಷ್ಟು ವಿಷಯನ ತಿಳ್ಕೋಬೇಕು. ಒಂದು, ಅದು ಯಾವ ಸಂಸ್ಥೆ ಕೊಡುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಭಾರತ ಸರ್ಕಾರ ಭಾರತ ರತ್ನ ಕೊಡೋದ್ರಿಂದ ಸೊ ಯಾವ ಸಂಸ್ಥೆ ಅಥವಾ ಯಾವ ಸರ್ಕಾರ ಅದನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು, ಜೊತೆಗೆ ಯಾರಿಗೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು, ಈಗ 2022ರಲ್ಲಿ ಯಾರು ಗೆದ್ದಿದ್ರು, ಅದೇ ತರ ನೀವು ಈಗ 2023ರಲ್ಲಿ ಬರೆಯೋದ್ರಿಂದ 2023ರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಬರಿಬಹುದು. ಇನ್ನೊಂದು ವಿಷಯ ಅಂತ ತಿಳ್ಕೋಬೇಕು ಅಂದ್ರೆ, ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ. ಇದನ್ನ ಸುಮಾರು ಬಾರಿ ಕೇಳಿರ್ತೀರಾ, ಪುಲಿಟ್ಜರ್ ಅವಾರ್ಡ್ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ಕೇಳ್ತಾರೆ. ಸೊ ಪತ್ರಿಕೋದ್ಯಮ ಆನ್ಸರ್. ಸೊ ಈ ರೀತಿ ನಿಮ್ಗೆ ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ, ಯಾವ ಸಂಸ್ಥೆಯಿಂದ ಕೊಡ್ತಾರೆ, ಯಾರಿಗ್ ಕೊಡ್ತಾರೆ ಅಥವಾ ಯಾರಿಗ್ ಸಿಕ್ಕಿದೆ ಈ ಬಾರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿ ಇರುತ್ತೆ. ಸೊ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ. ಸೊ ಇದು ಅವಾರ್ಡ್ಸ್ ಅನ್ನೋ ಒಂದು ಇಂಪಾರ್ಟೆಂಟ್ ಕ್ಯಾಟಗರಿ ಇರುತ್ತೆ. ಸೊ ಇದನ್ನ ನೀವು ಗಮನಿಸಬೇಕಾಗುತ್ತೆ. ನೀವು ಅಚೀವರ್ಸ್ ಕೋಚಿಂಗ್ ಸೆಂಟರ್ ಸ್ಟಡಿ ಮೆಟೀರಿಯಲ್ ಅಲ್ಲಿ ಈ ಎಲ್ಲ ಅವಾರ್ಡ್ ಗಳ ಪಟ್ಟಿಯನ್ನ ಮಾಡಲಾಗಿರುತ್ತೆ. ಯಾವ ಸಂಸ್ಥೆಯಿಂದ ಕೊಡುತ್ತೆ, ಎಷ್ಟು ವರ್ಷದಿಂದ ಕೊಡ್ತಾ ಇದೆ, ರೀಸೆಂಟ್ ಯಾರಿಗೆ ಸಿಕ್ತು, ನೆಕ್ಸ್ಟ್ ಯಾರಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ನೋಡ್ತಾ ಹೋಗಿ. ಈಗ ಇಲ್ಲಿ ಕೇಳಿ 2022 PGCET ಪತ್ರಿಕೆಯಲ್ಲಿ ಕೇಳಿರುವಂತಹ ನಿಮ್ಗೆ ಪ್ರಶ್ನೆ, ಗ್ಲೋಬಲ್ ಗೋಲ್ ಕೀಪರ್ ಅವಾರ್ಡ್ ಅನ್ನ ಯಾವ ಸಂಸ್ಥೆ ಕೊಡತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ದ ಕೆಲಾಂಗ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್, ದ ವರ್ಲ್ಡ್ ಮೆಟೆರಾಲಜಿಕಲ್ ಆರ್ಗನೈಸೇಷನ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್. ನಿಮಗೆ ಬಿಲ್ ಗೇಟ್ಸ್ ಗೊತ್ತಿರ್ತಾರೆ, ಪ್ರಖ್ಯಾತ ರಿಚೆಸ್ಟ್ ಮ್ಯಾನ್ ಅಂತ ಕೂಡ ಕರ್ಸ್ಕೋತಾರೆ. ಸೊ ಬಿಲ್ ಗೇಟ್ಸ್ ಅವರು ಏನಿದ್ದಾರೆ, ಅವರು ಮತ್ತೆ ಮೆಲಿಂಡಾ ಗೇಟ್ಸ್ ಅವರ ಫೌಂಡೇಶನ್ ವತಿಯಿಂದ ಈ ಗ್ಲೋಬಲ್ ಗೋಲ್ ಕೀಪರ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಇದು ಯಾವುದೋ ಒಂದು ಫುಟ್ಬಾಲ್ ಕ್ಷೇತ್ರದ ಗೋಲ್ ಕೀಪರ್ ಅವಾರ್ಡ್ ಅಲ್ಲ. ಇದು ಇನ್ಸ್ಟೆಡ್ SDG ಅಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನ್ ಕರಿತೇವೆ. ಸೊ ಅದನ್ನ ಕಾಪಾಡುವಂತಹ ವಿಶ್ವ ನಾಯಕರಿಗೆ ನೀಡುವಂತಹ ಒಂದು ಅವಾರ್ಡ್ ಇದಾಗಿದೆ. ಸೊ ಇದು ಎಲ್ಲಿಂದ ಕೊಡ್ತಾರೆ ಅಂದ್ರೆ ಬಿಲ್ ಗೇಟ್ಸ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ವತಿಯಿಂದ ಕೊಡ್ತಾರೆ. ಸೊ ಅದ್ರ ಮೇಲೆ ಇದನ್ನ ಪ್ರಶ್ನೆನ ಕೇಳಲಾಗಿತ್ತು. ಸೊ ಸ್ನೇಹಿತರೆ, ನಾನು ಹೇಳಿದೆ ಅವಾರ್ಡ್ ಸೆಕ್ಷನ್ ಯಾವ ರೀತಿ ಓದ್ಕೋಬೇಕು ಅಂತ, ಯಾವ ಸಂಸ್ಥೆ ಕೊಡುತ್ತೆ, ಯಾರಿಗೆ ಸಿಕ್ಕಿದೆ, ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೀವು ಓದ್ಕೊಂಡ್ರೆ ಅಂದ್ರೆ ಈ ತರ ಕ್ವಶನ್ಸ್ ನ ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದು ಮುಂದಿನ ಮುಂಬರುವಂತ ಪರೀಕ್ಷೆಗಳಲ್ಲಿ. ಸ್ನೇಹಿತರೆ, ಈಗ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೇಳ್ತಾ ಇದೆ, ಅಕಾರ್ಡಿಂಗ್ ಟು ವಿಚ್ ಫಾಲೋಯಿಂಗ್ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕ್ಯಾನ್ ದ ಪಾರ್ಲಿಮೆಂಟ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ತಿದ್ದುಪಡಿಯನ್ನ ಮಾಡ್ಲಿಕ್ಕೆ, ಸಂವಿಧಾನವನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದಲ್ಲಿ ಯಾವ
ಪರಿಚ್ಛೇದ, ಅನುಚ್ಛೇದ ಅಥವಾ ಕಲಾಮು ಅಂತ ಕರೀತಾರೆ. ಸೊ ಆರ್ಟಿಕಲ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಯಾವ್ದಿದೆ ಅಂತ ಹೇಳ್ಬಿಟ್ಟು ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ನ ಬ್ಯೂಟಿನೇ ಅದು. ಯಾಕಂತಂದ್ರೆ ಯಾರಿಗೆ ಕೂಡ ಒಂದು ಎಕ್ಸ್ಟ್ರೀಮ್ ಪವರ್ ಅಂತ ಆಗಿರ್ಬೋದು. ಯಾಕಂದ್ರೆ ಈಗ ಪ್ರೆಸಿಡೆಂಟ್ ಗೆ ನಿಮ್ಗೆ ಎಲ್ಲ ಪವರ್ ಇದೆ ಅಂತ ಹೇಳಿದ್ರೆ ಹಾಗಂತ ಇಲ್ಲ, ಪ್ರೆಸಿಡೆಂಟ್ ಗೆ ಕೂಡ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಆ ರೀತಿಯಂತ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡಿದ್ದಾರೆ. ಸೊ ಹಾಗಂತ ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ನಾವು ತಿದ್ದುಪಡಿ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅದು ಕೂಡ ನಮ್ಮಲ್ಲಿ ಆಪ್ಷನ್ ಇದೆ. ಸೊ ತಿದ್ದುಪಡಿ ಮಾಡುವಂತ ಆರ್ಟಿಕಲ್ ಯಾವುದು ಅಂದ್ರೆ ಆರ್ಟಿಕಲ್ 361 ಸಬ್ ಕ್ಲಾಸ್ 1 ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ ಇದು ನಿಮ್ಗಿದೆ. ಸೊ ನಿಮ್ಮ PGCET ಎಕ್ಸಾಮ್ಸ್ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಈ ರೀತಿ ಆರ್ಟಿಕಲ್ಸ್ ಏನಿದೆ, ಸೊ ಎಲ್ಲ ಆರ್ಟಿಕಲ್ಸ್ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಇದು ಬಹಳ ಒಂದು ಪಾಪ್ಯುಲರ್ ಕ್ವಶನ್ ಅಂತ ಹೇಳ್ಬೋದು. ಅಂದ್ರೆ ಆರ್ಟಿಕಲ್ಸ್ ಮೇಲೆ ಕೇಳುವಂತ ಕ್ವಶನ್ ನಿಮ್ಗೆ ಮ್ಯಾಥ್ ದ ಫಾಲೋಯಿಂಗ್ ರೀತಿ ಕೇಳ್ಬೋದು ಅಥವಾ ಈ ರೀತಿ ಡೈರೆಕ್ಟ್ ಆಗಿ ಕೇಳ್ಬೋದು. ಸೊ ಆರ್ಟಿಕಲ್ಸ್ ನ ನೀವು ಓದ್ಕೋಬೇಕಾಗತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ನಿಮ್ಗೆ GK ಸೆಕ್ಷನ್ ಅಲ್ಲಿ ಪ್ರಮುಖವಾಗಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್, ಸೈನ್ಸ್ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಓದ್ಕೋಬೇಕಾಗತ್ತೆ. ಸೊ ಯಾಕಂದ್ರೆ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಅಲ್ಲಿ ಎಲ್ಲರೂ ಕೂಡ ಒಳ್ಳೆ ಮಾಡ್ತೀರಾ. ಸೊ GK ಸೆಕ್ಷನ್ ಅಲ್ಲಿ ಯಾರು ಮಾಡ್ತಾರೆ ಅದೇ ಗೇಮ್ ಚೇಂಜರ್ ಆಗಿರುತ್ತೆ ರ್ಯಾಂಕಿಂಗ್ ಅನ್ನ ಉತ್ತಮದಲ್ಲಿ ಪಡ್ಕೊಳ್ಳಿಕ್ಕೆ. ಸೊ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಐಶ್ವರ್ಯ ಪಿಸ್ಸೆ ಎಕ್ಸೆಲ್ಸ್ ಇನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಪೋರ್ಟ್ಸ್ ಅಂತ ಕೇಳಿದ್ದಾರೆ. ಸೊ ಸ್ನೇಹಿತರೆ, ಇದು ಯಾಕೆ ಬಂತು ಅಂತ ಹೇಳಿದ್ರೆ ನಮಗೆ ಕರೆಂಟ್ ಅಫೇರ್ಸ್ ನಲ್ಲಿ PIN ಅಂತ ಒಂದು ಕೆಟಗರಿ ಬರುತ್ತೆ. ಅಂದ್ರೆ ಪರ್ಸನ್ ಇನ್ ನ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ಯಾವ ವ್ಯಕ್ತಿ ಸುದ್ದಿಯಲ್ಲಿ ಇರ್ತಾರೋ ಅವ್ರ ಮೇಲೆ ಪ್ರಶ್ನೆ ಬರುವಂತದ್ದು ಸಹಜ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಕಳೆದ ಬಾರಿಯ ಬಿಗ್ ಬಾಸ್ ಆವೃತ್ತಿಯಲ್ಲಿ ಐಶ್ವರ್ಯ ಪಿಸ್ಸೆ ಅವರು ಬಂದಿದ್ರು. ಸೊ ಇವರು ಕೇವಲ ರಾಷ್ಟ್ರೀಯ ಮೋಟಾರ್ ಸ್ಪೋರ್ಟ್ಸ್ ಆಟಗಾರ್ತಿ ಆಗಿದ್ರು. ಸೊ ಹಾಗಾಗೇನೆ ಇವರು ಸುದ್ದಿಯಲ್ಲಿ ಇದ್ರು. ಸೊ ಹಾಗಾಗೇನೆ ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೋಟಾರ್ ಸ್ಪೋರ್ಟ್ಸ್ ಆಗಿರುತ್ತೆ. ಸೊ ಐಶ್ವರ್ಯ ಪಿಸ್ಸೆ ಮೋಟಾರ್ ಸ್ಪೋರ್ಟ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ಹಾಗಾಗಿ ಜನರಲ್ ಅವೇರ್ನೆಸ್ ಇರಬೇಕು. ಯಾರಾದ್ರೂ ವ್ಯಕ್ತಿ ಸುದ್ದಿಯಲ್ಲಿ ಇದ್ದಾರೆ ಅಂದ್ರೆ ಅವ್ರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ, ಅವ್ರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅದನ್ನೇ ನಾವು ಒಂದಿಷ್ಟು ಕೆಟಗರೀಸ್ ಬರುತ್ತೆ. ಅದರಲ್ಲಿ ಅಬ್ಯೂಚರೀಸ್ ಅಂತ ಬರುತ್ತೆ. ಅಂದ್ರೆ ಯಾರಾದ್ರೂ ತೀರ್ ಹೋದ್ರೆ ಸೊ ಅವ್ರು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೇರ್ ಇಸ್ ರೂಪ್ ಸಿಂಗ್ ಸ್ಟೇಡಿಯಂ ಲೊಕೇಟೆಡ್? ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸ್ನೇಹಿತರೆ, ರೂಪ್ ಸಿಂಗ್ ಸ್ಟೇಡಿಯಂ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಗ್ವಾಲಿಯರ್, ಮಧ್ಯಪ್ರದೇಶ ಅಲ್ಲಿ ಬರುತ್ತೆ. ಇಲ್ಲಿ ಅರೌಂಡ್ 13 ODI ಕ್ರಿಕೆಟ್ ಮ್ಯಾಚಸ್ ಅನ್ನ ಆಡಿದ್ದಾರೆ. ಸೊ ರೂಪ್ ಸಿಂಗ್, ಕ್ಯಾಪ್ಟನ್ ರೂಪ್ ಸಿಂಗ್ ಅವರ ಹೆಸರು ಮೇಲೆ ಇಟ್ಟಿರುವಂತಹ ಸ್ಟೇಡಿಯಂ. ಸೊ ಈ ರೀತಿ ನಿಮ್ಗೆ ಸ್ಟ್ಯಾಟಿಕ್ GK ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಭಾರತದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನೋ ಮಾಹಿತಿನ ನೀವು ತಿಳ್ಕೋಬೇಕು. ಸೊ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಅಲ್ಲಿ ನಿಮಗೆ ಆ ರೀತಿ ಸ್ಟ್ಯಾಟಿಕ್ GK ಬುಕ್ ಅನ್ನ ನಿಮಗೆ ಕೊಡಲಾಗುತ್ತೆ. ಅದರಿಂದ ನೀವು ಈ ರೀತಿ ಪ್ರಿಪರೇಷನ್ಸ್ ಗೆ ಸುಲಭವಾಗಿ ನೆನಪಿಡ್ಕೊಳ್ಬಹುದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಹೆಡ್ ಕ್ವಾರ್ಟರ್ಸ್, ಇದೊಂದು ಕ್ಲಾಸಿಕ್ ಕ್ವಶನ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಗೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆ, ಅಂತಾರಾಷ್ಟ್ರೀಯ ಒಕ್ಕೂಟಗಳಿದೆ ಅಂತ ಹೇಳಿದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಸ್ಥಾಪನೆ ಆದ ವರ್ಷ ಏನು, ಸ್ಥಾಪನೆ ಆದಾಗ ಎಷ್ಟು ದೇಶಗಳ ಅದರ ಇತ್ತು, ಫೌಂಡರ್ಸ್ ಆಗಿದ್ರು, ಸೊ ಇತ್ತೀಚೆಗೆ ರೀಸೆಂಟ್ ಆಗಿ ಅಡಿಷನ್ ಆದ ದೇಶ ಯಾವುದು, ಮತ್ತೆ ಆ ಸಂಸ್ಥೆ ಏನ್ ಮಾಡುತ್ತೆ, ಅದರ ಆಬ್ಜೆಕ್ಟಿವ್ಸ್ ಏನು, ಈ ರೀತಿಯಾದಂತಹ ಅಂತಾರಾಷ್ಟ್ರೀಯ ಒಕ್ಕೂಟಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕಾಗತ್ತೆ. ಉದಾಹರಣೆಗೆ ಒಲಿಂಪಿಕ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಕ್ವಾಡ್, G7, G20, ನ್ಯಾಟೋ, ಈ ರೀತಿಯಾದಂತಹ ಹಲವಾರು ನೀವು ಸಂಘಟನೆಗಳು ಅಥವಾ ಒಂದು ದೇಶೀಯ ಅಗ್ರಿಮೆಂಟ್ ಗಳಾಗಿರ್ಬೇಕು. ಇದೆಲ್ಲ ಬಗ್ಗೆ ಮಾಹಿತಿ ಇರಬೇಕಾಗತ್ತೆ. ಇಲ್ಲಿ ನಮ್ಗೆ IAAF ಅನ್ನ ಕೇಳ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಅಸೋಸಿಯೇಷನ್ ಫೆಡರೇಷನ್ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇದು IAAF ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದೊಂದು ಯುರೋಪಿಯನ್ ಕಂಟ್ರಿ ಮೊನಾಕೋದಲ್ಲಿದೆ. ಸೊ ಇದೊಂದು ಹೆಡ್ ಕ್ವಾರ್ಟರ್ಸ್ ನ ಕೇಳುವಂತಹ ಪ್ರಶ್ನೆಗಳನ್ನ ನಿಮ್ಗೆ PGCET ಅಲ್ಲಿ ಕೇಳಲಾಗುತ್ತೆ. ಸೊ ಇದು ಕೂಡ ಸ್ಟ್ಯಾಟಿಕ್ GK ಪ್ರಶ್ನೆಗಳು. ಸೊ ನೀವು ಈ ರೀತಿಯಾದಂತಹ ಸ್ಟ್ಯಾಟಿಕ್ GK ಅನ್ನ ಕಲಿಬೇಕಂತ ಹೇಳಿದ್ರೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಅಲ್ಲಿ ನೀಡುವಂತಹ ಮೆಟೀರಿಯಲ್ ಅನ್ನು ನೀವು ಅವಲಂಬಿಸಿದ್ರೆ ಆಗತ್ತೆ. ಸೊ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡಿ. ಇಂಡಿಪೆಂಡೆನ್ಸ್ ಆಕ್ಟ್ ವಾಸ್ ಪಾಸ್ಡ್ ಇನ್ ಅಂತ ಕೇಳಿದ್ದಾರೆ. ಇದು ಬಹಳ ಟ್ರಿಕ್ಕಿ ಪ್ರಶ್ನೆ ಸ್ನೇಹಿತರೆ. ಯಾಕಂದ್ರೆ ಯೂಶುವಲಿ ನಿಮ್ಗೆ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಕಾಮರ್ಸ್ ಅಥವಾ MBA MCA ಗೆ ಹೋಗ್ತಿರೋರಿಗೆ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆ ನಿಮಗೆ ಕಷ್ಟ ಅನ್ಸ್ಬೋದು. ಬಟ್ ನಮ್ಮ ಇತಿಹಾಸದ ಹುಡುಗರು ಇದನ್ನ ಪಟ್ಟ ಅಂತ ಆನ್ಸರ್ ಹೇಳ್ತಾರೆ. ಯಾಕಂತಂದ್ರೆ ಸ್ನೇಹಿತರೆ, ಇಲ್ಲಿ ಇಂಡಿಪೆಂಡೆನ್ಸ್ ಆಕ್ಟ್ ನ ಯಾವಾಗ ಪಾಸ್ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರುತ್ತೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ದಿನ ಯಾವುದು ಅಂದ್ರೆ 15 ಆಗಸ್ಟ್ 1947 ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ ಆ ಆಕ್ಟ್ ಅನ್ನ ಅಥವಾ ಆ ಕಾಯ್ದೆಯನ್ನ ಪಾಸ್ ಮಾಡಿದ್ ಯಾವಾಗ ಅಂದ್ರೆ ಜುಲೈ 1947 ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಜುಲೈ 1947 ಆಗಿರುತ್ತೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇದು ಸ್ವಲ್ಪ ನಿಮ್ಗೆ ಟ್ರಿಕ್ಕಿ ಅನ್ಸ್ಬೋದು, ಬಟ್ ಹಿಸ್ಟ್ರಿ ಸ್ವಲ್ಪ ಈಸಿ ಇರುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನೀವು ಒಮ್ಮೆಲೆ ಓದ್ಕೊಂಡು ಹೋದ್ರೆ ಆಗ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಅದಕ್ಕೆ ಅಂತಾನೆ ಸೂಕ್ತವಾದ ಮೆಟೀರಿಯಲ್ ಅನ್ನ ಕೂಡ ಕೊಡ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇರಿಗೇಷನ್ ದ ಮ್ಯಾಕ್ಸಿಮಮ್ ಏರಿಯಾ ಈಸ್ ಅಂತ ನೋಡಿ. ಇದು ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಪ್ರಶ್ನೆ. ಯಾಕಂದ್ರೆ ಅತ್ಯಂತ ದೊಡ್ಡ ಒಂದು ಇರಿಗೇಷನ್ ಇರುವಂತ ಏರಿಯಾ ಬಾಕ್ರಾನಂಗಲ್ ಇದೆ, ಹಿರಾಕುಡ್ ಕೂಡ ಇದೆ.
ಬಟ್ ಇಲ್ಲಿ ಅತ್ಯಂತ ದೊಡ್ಡ ಪ್ಲೇಸ್ ಅನ್ನ ಇರಿಗೇಷನ್ ಮಾಡುವಂತದ್ದು ಯಾವುದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಮ್ಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿರಾಕುಡ್ ಆಗಿರುತ್ತೆ ಸ್ನೇಹಿತರೆ. ಬಟ್ ನಿಮ್ಗೆ ಇಲ್ಲಿ ಗೊತ್ತಿರ್ಬೋದು ಮಲ್ಟಿಪರ್ಪಸ್ ಅಂತ ಕೇಳಿದ್ದಾರೆ, ಮತ್ತೆ ಮ್ಯಾಕ್ಸಿಮಮ್ ಏರಿಯಾಗೆ ಇರಿಗೇಷನ್ ಅನ್ನ ಕೇಳಿದ್ದಾರೆ. ಬಟ್ ನಿಮ್ಗೆ 2022ರ ಕೀ ಉತ್ತರದಲ್ಲಿ ಬಾಕ್ರಾನಂಗಲ್ ಅಂತ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸಿರ್ತೀರಾ, ಯಾರಿಗಾನ ಡೌಟ್ ಇತ್ತು ಅಂತ ಹೇಳಿದ್ರೆ ಸೊ ನಂತರದಲ್ಲಿ ಅದನ್ನ ಚೇಂಜ್ ಮಾಡಿರ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಂಡಿಯನ್ ರೈಲ್ವೇಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಕಂಪ್ಯೂಟರೈಸ್ಡ್ ರಿಸರ್ವೇಶನ್ ಇನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಭಾರತೀಯ ರೈಲ್ವೆ ಇಲಾಖೆ ಏನಿದೆ ಅವರು ಯಾವುದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಂಪ್ಯೂಟರೈಸ್ಡ್ ರಿಸರ್ವೇಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ಕೇಳ್ತಾ ಇದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಡೆಲ್ಲಿಯಲ್ಲಿ ಮಾಡ್ತಾರೆ, ನಂತರದಲ್ಲಿ ಮುಂಬೈ ಮತ್ತು ಚೆನ್ನೈಯಲ್ಲಿ ಮಾಡ್ತಾರೆ. ಸೊ ಡೆಲ್ಲಿಯಲ್ಲಿ ಮೊಟ್ಟ ಮೊದಲಾಗಿ ಮಾಡೋದು. ಸೊ ನ್ಯೂ ಡೆಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ ಬ್ರಿಂಗ್ ಔಟ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಡೇಟಾ ಇನ್ ಇಂಡಿಯಾ? ನೋಡಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಒಂದು ಇಂಡೆಕ್ಸ್ ಇದೆ. ಸೊ ಇದನ್ನ ಈ ಸೂಚ್ಯಾಂಕವನ್ನ ಬಿಡುವಂತಹ ಒಂದು ಸಂಸ್ಥೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಗೆ ಯಾವ ಸಂಸ್ಥೆಯಿಂದ ಯಾವ ವರದಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಇದನ್ನ ನೀವು ಎಕನಾಮಿಕ್ಸ್ ರಿಲೇಟೆಡ್ ಪ್ರಶ್ನೆಗಳಲ್ಲಿ ಓದಿರ್ತೀರಾ. ಸೊ ಅಥವಾ ನಿಮ್ಗೆ ಪಾಪ್ಯುಲೇಷನ್ ಮೇಲೆ, ಡೆಮೋಗ್ರಫಿ ಮೇಲೆ ಇರುವಂತಹ ರಿಪೋರ್ಟ್ ಯಾವ್ದ್ರ ಮೇಲೆ ಬರುತ್ತೆ, ಹ್ಯಾಪಿನೆಸ್ ಇಂಡೆಕ್ಸ್ ಯಾರು ಬಿಡ್ತಾರೆ, ಇನೋವೇಷನ್ ಇಂಡೆಕ್ಸ್ ಯಾರು ಬಿಡ್ತಾರೆ, ಈ ರೀತಿ ನಿಮ್ಗೆ ವಿಷಯಗಳು ಗೊತ್ತಿರಬೇಕಾಗತ್ತೆ. ಸೊ ಮುಂದಿನ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳೇನಿದಾವೆ ಸೊ ಅವರಿಗೆ ಪ್ರಮೋಟ್ ಮಾಡಕ್ಕೆ ಯಾರು ಸಹಾಯಕವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನಬಾರ್ಡ್ ಆಗಿರುತ್ತೆ. ಸೊ ನಬಾರ್ಡ್ ಈ ತರ ಸೆಲ್ಫ್ ಹೆಲ್ಪ್ ಗ್ರೂಪ್ ಗಳಿಗೆ ಸಹಾಯವನ್ನ ಮಾಡ್ತಾ ಇದೆ, ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಫಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ವಾನ್ ಬೈ ಇಂಡಿಯನ್ ಹಾಕಿ ಟೀಮ್ ವಾಸ್ ಎಟ್ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ ಗೊತ್ತಿರಬಹುದು ಭಾರತೀಯ ರಾಷ್ಟ್ರೀಯ ಕ್ರೀಡೆ ಹಾಕಿ ಇದೆ. ಯಾಕೆ ಅಂದ್ರೆ ಅದು ಹ್ಯಾಟ್ರಿಕ್ ಗೋಲ್ಡ್ ಪದಕವನ್ನ ಗೆದ್ದಿತ್ತು ಒಲಿಂಪಿಕ್ಸ್ ನಲ್ಲಿ. ಸೊ ಹಾಗಾಗೇನೆ, ಆದ್ರೆ ಇಲ್ಲಿ ಕ್ವಶನ್ ಆದಿಲ್ಲ ಆ ಗೆದ್ದಿರುವಂತ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋಲ್ಡ್ ಮೆಡಲ್ ಗೆದ್ದಿದ ವರ್ಷ ಯಾವುದು ಕೇಳ್ತಾ ಇದ್ದಾರೆ. ಸೊ ಇದು ಬಹಳ ಸ್ವಲ್ಪ ಕ್ವಶನ್ ಅನ್ನೇ ಸ್ವಲ್ಪ ನಿಮ್ಗೆ ತರ್ಜಿಮೆ ಮಾಡಿ ಕೇಳಿದ್ದಾರೆ. ಸೊ ಇಲ್ಲಿ 1928 ಆಮ್ಸ್ಟರ್ಡ್ಯಾಮ್ ಅಲ್ಲಿ ಆದಂತಹ ಒಂದು ಒಲಿಂಪಿಕ್ಸ್ ನಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಒಂದು ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ ಗೆಲ್ಲುತ್ತೆ, ಅದು ಕೂಡ ಹಾಕಿಯಲ್ಲಿ. ಅದಾದ ನಂತರ ಇನ್ನು ಸತತ 2 ಒಂದು ಒಲಿಂಪಿಕ್ಸ್ ನಲ್ಲಿ ಗೆಲ್ತಾ ಹೋಗುತ್ತೆ. ನೋಡಿ, 2024 ಒಲಿಂಪಿಕ್ಸ್ ವೆನ್ಯೂ ಎಲ್ಲಿ ಅಂತ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇದೇ ತರ ಕ್ರಿಕೆಟ್ ವರ್ಲ್ಡ್ ಕಪ್ ಗೆ ಕೇಳ್ತಾರೆ, ಫಿಫಾ ವರ್ಲ್ಡ್ ಕಪ್ ಗೆ ಕೇಳ್ತಾರೆ, ಸೊ ಒಲಿಂಪಿಕ್ ಗೇಮ್ಸ್ ಗೆ ಕೂಡ ಕೇಳ್ತಾರೆ, ವಿಂಟರ್ ಒಲಿಂಪಿಕ್ಸ್ ಗೆ ಕೇಳ್ತಾರೆ. ಸೊ 2024ರ ಒಲಿಂಪಿಕ್ ಗೇಮ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಪ್ಯಾರಿಸ್ ನಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಈ ರೀತಿಯ ಒಂದಿಷ್ಟು ನಿಮ್ಗೆ ಗೊತ್ತಿರುವಂತಹ ಪ್ರಶ್ನೆನೇ ಆಗಿರುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನ ಇಡ್ತಾರೆ. ಸೊ ಹೋಲ್ಡರ್ಸ್ ಆಫ್ ಭಾರತ್ ರತ್ನ ರ್ಯಾಂಕ್ 7th ಇಂದ ಇಂಡಿಯನ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಈ ಸ್ಟೇಟ್ಮೆಂಟ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅನ್ನೋದು ಏನು ಅಂತ ಗೊತ್ತಿರ್ಬೇಕಾಗತ್ತೆ. ಅಂದ್ರೆ ನಮ್ಮ ಭಾರತದಲ್ಲಿ ಈ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು, ಮೊಟ್ಟ ಮೊದಲನೇ ಆರ್ಡರ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಬರ್ತಾರೆ, ನಂತರದಲ್ಲಿ ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ನಂತರದಲ್ಲಿ ಪ್ರೈಮ್ ಮಿನಿಸ್ಟರ್ಸ್, 4ನೇದರಲ್ಲಿ ಗವರ್ನರ್ ಆಫ್ ಸ್ಟೇಟ್ಸ್ ಇರ್ತಾರೆ. ಈ ರೀತಿ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲಿ 7A ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಇದೆ. ಇದು ಯಾರಿಗಿರುತ್ತೆ ಅಂದ್ರೆ ಯಾರಿಗೆ ಭಾರತದ ಅತ್ಯುನ್ನತ ಗೌರವ ಭಾರತ ರತ್ನ ಕೊಟ್ಟಿರ್ತಾರೆ ಅವರಿಗೆ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಲ್ಲಿ 7ನೇ ಸ್ಥಾನ ಸಿಕ್ಕಿರುತ್ತೆ. ಸೊ ಮೊದಲನೇ ಹೇಳಿಕೆ ಏನಿದೆ ಇದು ಸರಿಯಾಗಿದೆ. ಸೊ ಹಾಗಾದ್ರೆ 2ನೇ ಹೇಳಿಕೆ ಏನ್ ಹೇಳ್ತಾ ಇದೆ? ಸರ್ ಎಂ ವಿಶ್ವೇಶ್ವರಯ್ಯ ಇಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ದ ಭಾರತ್ ರತ್ನ ಅಂತ ಹೇಳ್ಬಿಟ್ಟು ಇದೆ. ಈ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಓನ್ಲಿ 1 ಅಷ್ಟೇ ಸರಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೆಡ್ ಕ್ವಾರ್ಟರ್ಸ್ ಆಫ್ UNHCR ಸ್ನೇಹಿತರೆ, ಹೆಡ್ ಕ್ವಾರ್ಟರ್ಸ್ ನ ಕೇಳಿದರೆ ನಾನು ನಿಮ್ಗೆ ಹೇಳಿದೆ ಇದು ನಿಮ್ಗೆ ಸುಮಾರು ಬಾರಿ ತರ ಕೇಳ್ತಾರೆ ಅಂತ. ಅವಾಗಲೇ IAF ಕೇಳಿದ್ರು, ಇವಾಗ UNHCR ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ UNHCR ಅಂದ್ರೆ ಏನಂತ ಗೊತ್ತಿರಬೇಕಾಗುತ್ತೆ. ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂತ ಕರೀತಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಜೆನೆವಾದಲ್ಲಿದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪಾರ್ಲಿಮೆಂಟ್ ಆಫ್ ಜಪಾನ್ ಇಸ್ ನೋನ್ ಆಸ್ ಅಂದ್ರೆ ಸಂಸತ್ ಏನಿದೆ ಅದು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರಿರುತ್ತೆ. ಉದಾಹರಣೆಗೆ ಅಮೆರಿಕದಲ್ಲಿ ಸೆನೆಟ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಜಪಾನ್ ಏನಂತ ಕರೀತಾರೆ ಅಂದ್ರೆ ಡಯಟ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇದು ಕೂಡ ಒನ್ ಆಫ್ ದ ಬೇಸಿಕ್ ಪ್ರಶ್ನೆ ಆಗಿರುತ್ತೆ. ಬಿಕಾಸ್ ನೀವು ಹಿಸ್ಟ್ರಿ ಅಥವಾ ನಿಮ್ಗೆ ಪಾಲಿಟಿ ಗೊತ್ತಿರೋದಿಲ್ದಿರೋದ್ರಿಂದ ನಿಮ್ಗೆ ಇದು ಕಷ್ಟ ಅನ್ಸ್ಬೋದು. ಸೊ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಇಶ್ಯೂ ದ ಫೋಟೋ ಐಡೆಂಟಿ ಕಾರ್ಡ್
ಟು ಇಟ್ಸ್ ವೋಟರ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ವೋಟರ್ಸ್ ಅವರಿಗೆ ಮೊಟ್ಟ ಮೊದಲ ಐಡಿ ಕಾರ್ಡ್ ಅನ್ನ ಕೊಟ್ಟಿದ್ದಂತಹ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿಯಾಣ ಆಗಿರುತ್ತೆ. ಆಪ್ಷನ್ ಡಿ ಹರಿಯಾಣ ಆಗಿರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. 12th 5-year ಪ್ಲಾನ್ ಆಗಿ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. 2012ರಿಂದ 2017 ಆಗಿರುತ್ತೆ. ಮುಂದಿನ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ ಕಂಟ್ರೀಸ್ ರೆಪ್ರೆಸೆಂಟೆಡ್ ಬೈ, ನೋಡಿ ಒಂದು ದೇಶದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವುದರ ಮೇಲೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತ. ಒಂದು ಪಾವರ್ಟಿ ರೇಷಿಯೋ, ಹಂಗಂದ್ರೆ ಆ ದೇಶದಲ್ಲಿ ಇರುವಂತಹ ಬಡತನದ ಮೇಲೆ ನಿರ್ಧಾರ ಮಾಡ್ತಾರಾ, ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ನ್ಯಾಷನಲ್ ಇನ್ಕಮ್ ಇಂದನ ಅಥವಾ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಂದನ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಂದು ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿರುತ್ತೆ, ಎಕನಾಮಿಕ್ಸ್ ನಲ್ಲಿ ಓದಿರ್ತೀರಾ. ಮುಂದಿನ ಪ್ರಶ್ನೆ ನೋಡೋಣ. ಮನ್ರೇಗಾಗೆ ಸಂಬಂಧಿಸಿದಂತೆ ಆಬ್ಜೆಕ್ಟಿವ್ ಏನು ಅಂತ ಕೇಳಿದ್ದಾರೆ. ಟು ಬಿಲ್ಡ್ ಅಸೆಟ್ಸ್, ಟು ಎಂಕರೇಜ್ ಮೈಕ್ರೋ ಇರಿಗೇಷನ್, ವಾಟರ್ ಮ್ಯಾನೇಜ್ಮೆಂಟ್, ಟು ಎನ್ಹಾನ್ಸ್ ರೂರಲ್ ಇನ್ಕಮ್. ನೋಡಿ ಸ್ನೇಹಿತರೆ, ಮನ್ರೇಗಾ ಏನು ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಏನ್ ಕರಿತೀವಿ. ಸೊ ಈ ಮನ್ರೇಗಾದಲ್ಲಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿಯನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಅಸೆಟ್ಸ್ ನ ಬಿಲ್ಡ್ ಮಾಡಕ್ಕಾಗ್ಲಿ ಅಥವಾ ಮೈಕ್ರೋ ಇರಿಗೇಷನ್ಸ್ ನ ಕೊಡೋದಾಗ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮೇಲೆ ಇದು ಸಂಬಂಧ ಇಲ್ಲ. ಇನ್ಸ್ಟೆಡ್ ರೂರಲ್ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಅನ್ನೋದ್ರ ಮೇಲೆ ಸಂಬಂಧ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇದರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್. ಸರಿಯಾದ ಉತ್ತರ ಬಂದ್ಬಿಟ್ಟು ರಿಸರ್ವ್ ಮನಿ ಆಗಿರುತ್ತೆ. M0 ನಿಮ್ಗೆ ಆಗಿರುತ್ತೆ. ಸೊ ನಿಮ್ಗೆ ಇದು ಎಕನಾಮಿಕ್ಸ್ ನಲ್ಲಿ ಕೊಟ್ಟಿರ್ತಾರೆ. M1 ಅಂದ್ರೆ ಏನು, M2 ಅಂದ್ರೆ ಏನು, M3 ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ M0 ಅಂದ್ರೆ ಏನಂತ ಕರೀತಾರೆ ಅಂದ್ರೆ ರಿಸರ್ವ್ ಮನಿ ಅಂತ ಕರೀತಾರೆ. ಸೊ ಇದು ನಿಮ್ಗೆ ತಿಳಿದಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಂಡಿಯಾಸ್ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ನೇ SLV ಅಂತ ಕರೀತಾರೆ. ಸೊ ಮೊಟ್ಟ ಮೊದಲನೇದು ಯಾವುದು ಅಂದ್ರೆ GSLV ನ, ASLV ನ, ಬರೀ SLV ನ ಅಂದ್ರೆ SLV3 ಸರಿಯಾದ ಉತ್ತರ ಆಗಿರುತ್ತೆ. ಇದು ಕೂಡ ಒಂದು ಸ್ಟ್ರಾಟಜಿಕ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೋಬಾಲ್ಟ್ 60 ಎಮಿಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ರೇಟ್ಸ್. ನೋಡಿ ಕೋಬಾಲ್ಟ್ 60 ಅನ್ನೋದು ಒಂದು ರೇಡಿಯೋ ಆಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಅದು ಯಾವ್ದನ್ನ ಎಮಿಟ್ ಮಾಡುತ್ತೆ ಅಂದ್ರೆ ಗಾಮಾ ರೇಸ್ ಅನ್ನ ಎಮಿಟ್ ಮಾಡುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಫಸ್ಟ್ ವುಮನ್ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶ್ ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಉತ್ತರ ಪ್ರದೇಶದ ಮೊಟ್ಟ ಮೊದಲ ಚೀಫ್ ಮಿನಿಸ್ಟರ್ ಯಾರು ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಚೇತಾ ಕೃಪಲಾನಿ ಆಗಿರ್ತಾರೆ. ಇವರು ಮೊಟ್ಟ ಮೊದಲ ಉತ್ತರ ಪ್ರದೇಶದ ಮಹಿಳಾ CM ಆಗಿದ್ರು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೇಧಾ ಪಾಟ್ಕರ್ ಯಾವ್ದಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನರ್ಮದಾ ಬಚಾವ್ ಆಂದೋಲನ್, ಟೈಗರ್ ಬಚಾವೋ, ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್, ಬೇಟಿ ಬಚಾವೋ. ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮ್ಗೆ ನರ್ಮದಾ ಬಚಾವೋ ಆಂದೋಲನ ಆಗಿರುತ್ತೆ ಸ್ನೇಹಿತರೆ. ಮೇಧಾ ಪಾಟ್ಕರ್ ಅವರು ಅದಕ್ಕೆ ಸಂಬಂಧಿಸಿರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸನಾಲಿಟಿ ಇಸ್ ನಾಟ್ ಅವಾರ್ಡೆಡ್ ಭಾರತ್ ರತ್ನ. ಭಾರತ್ ರತ್ನ ಸಿಕ್ಕಿರದಂತಹ ವ್ಯಕ್ತಿ ಯಾರು ಈ ಕೆಳಗಿನಲ್ಲಿ? JRD ಟಾಟಾನ, ಸತ್ಯಜಿತ್ ರೇನಾ, C ಸುಬ್ರಹ್ಮಣ್ಯಂ, ರಾಜ್ ಕಪೂರ್. ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಾಜ್ ಕಪೂರ್ ಅವರಾಗಿರ್ತಾರೆ. ಅವರಿಗೆ ಭಾರತ್ ರತ್ನ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು, ಅಚೀವರ್ಸ್ ಕೋಚಿಂಗ್ ಸೆಂಟರ್ ಸತತ 8 ವರ್ಷದಿಂದ ಉತ್ತಮ ಫಲಿತಾಂಶವನ್ನ ದಾಖಲಿಸಿಕೊಳ್ತಾ ಬಂದಿದೆ. ಸೊ ಸ್ನೇಹಿತರೆ PGCET 2022ರಲ್ಲಿ ಅತ್ಯುನ್ನತ ಒಂದು ರಿಸಲ್ಟ್ ಅನ್ನ ತಗೊಬಂದಿದೆ. ಸೊ 1000 ಒಳಗಡೆನೆ 3ರಿಂದ 4 ರ್ಯಾಂಕಿಂಗ್ ಅನ್ನ ತೆಗೆದುಕೊ ಬಂದಿದ್ರು ನಮ್ಮ ವಿದ್ಯಾರ್ಥಿಗಳು. ಜೊತೆಗೆ ಹಲವಾರು ರಿಸಲ್ಟ್ಸ್ 50ಕ್ಕೂ ಹೆಚ್ಚು ಸ್ಕೋರ್ ಗಳನ್ನ 18ಕ್ಕೂ ಹೆಚ್ಚು ಜನ ಸ್ಕೋರ್ ಮಾಡಿದ್ರು. ಸೊ ಇದೊಂದು ಬಹಳ ಖುಷಿಯಾದ ವಿಚಾರ. ಸೊ ಇದೇ ವರ್ಷದ 2023ರ PGCET ಬ್ಯಾಚ್ ಗಳು ಏನೇನು ಪ್ರಾರಂಭವಾಗ್ತಾ ಇದೆ. ಸೊ ಅದರ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ಸ್ನೇಹಿತರೆ. ನಮ್ಮಲ್ಲಿ ವೆಬ್ಸೈಟ್ ಆಕ್ಸೆಸ್ ಅನ್ನ ಕೊಡ್ತಾರೆ. ಯಾವ ರೀತಿ ಕ್ವಶನ್ಸ್ ನ ನೀವು ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡಬಹುದು. ಸೊ ನಿಮ್ಗೆ ಈ ಹೊಸ ಬ್ಯಾಚ್ ಗಳು ಈಗ 6ನೇ ಸೆಮ್ ಅಲ್ಲಿ ಇರೋ ವಿದ್ಯಾರ್ಥಿಗಳಿಗೆ ಈವ್ನಿಂಗ್ ಬ್ಯಾಚ್ ಗಳನ್ನ ಮಾಡ್ತಾರೆ. ಜೊತೆಗೆ ಕ್ಯಾಟ್ ಮತ್ತು ಇನ್ನು ಹಲವಾರು MBA ಎಕ್ಸಾಮ್ಸ್ ಗಳಿಗೆ ಆಗಿರ್ಬೋದು, MCA ಎಕ್ಸಾಮ್ಸ್ ಗಳಿಗೆ ಆಗಿರ್ಬೋದು ಕೋಚಿಂಗ್ ಅನ್ನ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಅಲ್ಲಿ ನೀಡ್ತಾ ಬಂದಿದ್ದಾರೆ. ಸತತ 8 ವರ್ಷದಿಂದ ನೀಡಿ ಬರ್ತಿದ್ದಾರೆ. ಇದರ ಮಾಹಿತಿಗಾಗಿ ನೀವು ನಮ್ಮ ಕಚೇರಿಯಾದಂತಹ ತಿಲಕ್ ನಗರ್ 1ನೇ ಕ್ರಾಸ್ ರಾಘವೇಂದ್ರ ಮಠದ ರಸ್ತೆಗೆ ನೀವು ಭೇಟಿ ನೀಡಬಹುದು. ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಅಥವಾ ನಿಮ್ಗೆ ಇನ್ನು ಹೆಚ್ಚು ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ನೀಡಿರ್ತೇವೆ. ಸೊ ಆ ಲಿಂಕ್ ಅಲ್ಲಿ ಬರುವಂತದಿಂದ ನಿಮ್ಗೆ ಕರೆಯನ್ನ ಮಾಡಿ ನಾವು ನಿಮ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಸ್ನೇಹಿತರೆ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದನ್ನ ಶೇರ್ ಮಾಡಿ. ಸೊ ಇದೇ ರೀತಿ PGCET ಗೆ ಉತ್ತಮ ರೀತಿ ಈಗಿಂದಾನೇ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗಿ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿಡಿಯೋಸ್ ನೆಲ್ಲ ನೀವು ನೋಡ್ತಾ ಹೋಗಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಮ್ಮನ್ನ ಫಾಲೋ ಮಾಡಿ. ಧನ್ಯವಾದಗಳು.